ಅಲ್ಲ ಎಲ್ಲ ವಿಡಿಯೋಗಳು ಇವರೇ ಮಾಡ್ಬಿಟ್ರೆ ಮೊಬೈಲಲ್ಲಿ ನಾವೇನು ತೆಗಿಬೇಕು. ಓಂ ಓಂ ಕಾತ್ಯಾಯಿನ ಜ್ಯೋತಿನ ಕಾಳಿನ ಮೂರ್ತಿನ ಶಿವೈನ ಶಿವಾಯಿನ ಭವಾನಿನ ರುದ್ರಾಣಿಮ ಶ್ರವಾಣಿಮ ಶಿವಮಂಗಳಾಯಿಮ ಅಪರ್ಣಾಯಿಮ ಪಾರ್ವತೈಮ ದುರ್ಗಾಯಿಮ ಬುಡಾಣಿಮ ಷಡ್ಕಾಯಿಮ ಅಪಕಾಯಿಮ ಎಂದು ದೇವತಾಬ್ದೋರ್ನ ಕುಡಿ ಕುಡಿ आय परमं दावशति सूर्याः ये एव चक्रादं विप्रादोपन्यो जातकस्मिन् ओय परमं राजाधिराजा विक्कसायिने मो वैवैतिनायकुः ऐकामात्मां रामानित्यं स्वामी सुलोकै बिल्बन् विनाय ಬಂದಿದೆ ಸರ್ ಲೈಟ್ ಹಾಕಿದ್ರೆ ಬಿಡು ಇಲ್ಲಿ. ನಾನಿನ್ನ ಬಿಡಲಾರೆ ಕ್ಯಾಮ್ರಾ ಇದಾವಣ ಮೊಬೈಲ್ ನಾನಿನ್ನ ಬಿಡಲಾರೆ. ಮೂರ್ ಶಾಟ್ ಆಲ್ ದ ಬೆಸ್ಟ್. ಸರ್ ಕ್ಯಾಮ್ರಾ ಬನ್ನಿ ಇಲ್ಲ ಮಾಡ್ತಾರೆ ನಾನಿನ್ನ ಬಿಡಲಾರೆ. ಮೂರ್ ಶಾಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಂತ ಹೇಳಿ ಮೋರ್ ಶಾಟ್ ಆಲ್ ದ ಬೆಸ್ಟ್ ಹೇಳ್ತೀನಿ. ಒಂದಿಷ್ಟು ಸರ್ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಹೇಳ್ತಾರೆ ಅಶೋಕ್ ಸರ್. ನಾನು ನಿನ್ನ ಬಿಡಲಾರೆ. ಮೂರ್ ಶಾಟ್ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಹೀಗೆ ಹೋಗಿ ಸರ್ ಹಿಂದೆ ಖಾಲಿ ಓಕೆ. ಥ್ಯಾಂಕ್ ಯು ಸರ್ ನಮ್ಗೊಂದು ಲುಕ್ ಸರ್ ಅಷ್ಟೇ. ನಮ್ಮ ಗಂಡ ಅತಿಥಿಗಳಿಗೆ ಒಂದು ಸನ್ಮಾನ. ಥ್ಯಾಂಕ್ ಯು ಫಾರ್ ಕಮಿಂಗ್. ಈ ಕಡೆ ನೋಡಿ ಸರ್, ಈ ಕಡೆ ವೈಟ್ ಓಕೆ Come okay, though.
Come, yeah, I'll show you. Thank you. Look, sir, ಈ ಕಡೆ. Thank you. Look, sir. ನೋಡಿ ಈ ಕಡೆ ಮಾಡ್ತಿದ್ದೀರಾ? ಹೇಳಿ ಸರ್ ಹೇಳಿ ಸರ್ ಹಾಕ್ಬಿಟ್ರೆ ಮಣ್ಣಿನ ಮಗ ಅಂತಾರೆ ಹಾಕ್ಲಿ. ಸ್ವಾಮಿ ಈ ಕಡೆ ನೋಡಿ, ಸ್ವಾಮಿಗಳು ಈ ಕಡೆ ನನ್ನ ನೋಡಿ ಬಿಟ್ಟು ನಾನು ತಗೊಳ್ತೀನಿ. ರೆಡಿ ಈ ಕಡೆ ನೋಡಿ, ಲುಕ್ಕೆ ಎಲ್ಲ ಈ ಕಡೆ ನೋಡಿ, ಈ ಕಡೆ ನೋಡಿ. ಓಕೆ, ಮಿತ್ರರಿಗೆ ಸ್ವಾಗತ. ನಾನಿನ್ನ ಬಿಡಲಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅನಂತನಾಗ್ ಲಕ್ಷ್ಮಿಯವರು ಒಂದು ಐಕಾನಿಕ್ ಫಿಲ್ಮು ಸುಮಾರು 35-40 ವರ್ಷಗಳಿಂದ ಬಂದು ಬಹಳ ಯಶಸ್ವಿಯಾದಂಥ ಸಿನಿಮಾ. ಈ ಸಿನಿಮಾಗೆ ನಾವು ನಾನಿನ್ನ ಬಿಡಲಾರೆ ಅಂತ ಹೆಸರಿರೋದಕ್ಕೆ ಮೂಲತಃ ಕಾರಣ ಕಥೆನೆ. ಏಕೆಂದರೆ ಇದೊಂದು ರಿವೆಂಜ್ ಸ್ಟೋರಿ, ಒಂದು ಭೂತದ ಸ್ಟೋರಿ. ಸೊ ಆ ಕಾರಣಕ್ಕಾಗಿ ನಾನಿನ್ನ ಬಿಡಲಾರೆ, ಮತ್ತು ನಮಗೆ ಸ್ವಲ್ಪ ಅದೊಂದು ಅಡ್ವಾಂಟೇಜ್ ಸಿಗ್ಬೋದು ಅನ್ನೋ ದೃಷ್ಟಿಯಿಂದ ಕೂಡ ನಾನಿನ್ನ ಬಿಡಲಾರೆ ಅಂತ ಹೆಸರಿಟ್ಟಿರೋದು. ಬಟ್ ಆ ಹಳೆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ಇದು ಕಂಪ್ಲೀಟ್ ಆಗಿ ಹೊಸ ಕತೆ. ಮೇಯ್ನ್ ಆಗಿ ಈ ಸಿನಿಮಾಗೆ ನಾನಿನ್ನ ಬಿಡಲಾರೆ ಅನ್ನೋದು ಭಾಳ ಆರ್ಟ್ ಅನಿಸಿದ್ರಿಂದ ನಾವು ಈ ಸಿನಿಮಾಗೆ ಈ ಟೈಟಲನ್ನು ಇಟ್ಟಿದ್ದೀವಿ. ಜೊತೆಗೆ ಈ ಸಿನಿಮಾ ನಾವು ಶುರು ಮಾಡಿದಾಗ ಯಾರ್ಯಾರೆಲ್ಲ ಆರ್ಟಿಸ್ಟ್ನ ಹಾಕೋಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಅವರೆಲ್ಲರೂ ಆರ್ಟಿಸ್ಟ್ಗಳೆಲ್ಲರೂ ಭಾಳ ಇದರಿಂದ ಪೀಸ್ ನಿಜ ಸ್ವಲ್ಪ ಆರ್ಟಿಸ್ಟ್ಗಳನ್ನ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ವು. ಆರ್ಟಿಸ್ಟ್ಗಳೆಲ್ಲ ಭಾಳ ಅತ್ಯುತ್ಸಾಹದಿಂದ ತುಂಬ ಕೋಆಪರೇಟಿವ್ ಆಗಿ ನಮಗೆ ಡೇಟ್ಸ್ ಕೊಟ್ಟು ಇಲ್ಲ ಮಾಡೋಣ ಅಂತ ಕೇಳಿದ ತಕ್ಷಣ ತುಂಬ ಚೆನ್ನಾಗಿದೆ, ನಾವು ಇದ್ರ ಪಾರ್ಟ್ ಆಗ್ತೀವಿ ಅಂತ ಹೇಳಿದ್ದು ನಮಗೆ ತುಂಬ ಹುಮ್ಮಸ್ಸು ಬಂತು. ಹಾಗೆ ಈಗಿನ ನ್ಯೂ ಜನರೇಷನ್ ಮ್ಯೂಸಿಕ್ ಡೈರೆಕ್ಟರ್ ವಾಸುಗಿ ಅವರು ಕೂಡ ಈ ಸಿನಿಮಾಗೆ ಪಾರ್ಟ್ ಆಗೋದು ಒಪ್ಕೊಂಡಿದ್ದಾರೆ. ನಾನು ಹೆಚ್ಚು ಸಿನಿಮಾ ಕಥೆ ಬಗ್ಗೆ ಹೇಳಬಹುದಿಲ್ಲ, ಯಾಕಂದರೆ ಇದನ್ನು ನೀವು ತೆರೆ ಮೇಲೆ ನೋಡಿ ಆನಂದಿಸಿ. ಇವತ್ತಿನ ದಿವಸ ಕನ್ನಡ ಸಿನಿಮಾ ತುಂಬ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ. ಅಂದರೆ ಸಿನಿಮಾ ಮಾಡಿದವರೇ ಸಿನಿಮಾ ನೋಡಬೇಕು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇದಕ್ಕೆ ಕಾರಣಗಳು ಹಲವಾರು. ನನ್ನ ಪ್ರಕಾರ ನಾವು ಸಿನಿಮಾನಲ್ಲಿ ಗಟ್ಟಿ ಕತೆ ಮಾಡೋದನ್ನು ಮತ್ತು ಒಂದು 10 ಭಾಷೆ ಸಿನಿಮಾ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ, ಅದ್ರ ಮಧ್ಯೆ ನಮ್ಮ ಮಾರ್ಕೆಟಿಂಗಲ್ಲಿ ನಮ್ಮ ಸಿನಿಮಾನ ತಲುಪಿಸೋದ್ರಲ್ಲಿ ಸೋಲ್ತಾ ಇದೆ. ಇದೆರಡು ಕನ್ನಡ ಸಿನಿಮಾಕ್ಕೆ ಭಾರವಾಗಿ ಕಾಡ್ತಾ ಇರೋ ವಿಷಯಗಳು. ನಮ್ಮ ಮಾರ್ಕೆಟಿಂಗ್ ಸರಿ ಆಗ್ತಾ ಇಲ್ಲ, ಯಂಗರ್ ಜನರೇಷನ್ಗೆ ನಾವು ಜಾಸ್ತಿ ತಲುಪ್ತಾ ಇಲ್ಲ. ಜೊತೆಗೆ ಒಂದು ಗಟ್ಟಿ ಕಥೆಯನ್ನು ಮಾಡಿಕೊಂಡು ಜನ ಥಿಯೇಟ್ರಿಗೆ ಬಂದು ನೋಡುವಂಥ ಕಥೆಗಳನ್ನ ನಾವು ಮಾಡ್ತಾ ಇಲ್ಲ. ಸೊ ಇದೆರಡೂ ಪ್ರಯತ್ನ ನಾವು ಈ ಸಿನಿಮಾ ಮೂಲಕ ಮಾಡಬೇಕು ಅಂತ ಹೊರಟಿದ್ದೀವಿ. ಅಂದರೆ ಒಂದು ಇದೊಂದು ಗಟ್ಟಿ ಕಥೆ ಇದೆ, ಜೊತೆಗೆ ಇದ್ರ ಮಾರ್ಕೆಟಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ 14 ಭಾಷೆ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ಏಕೈಕ ರಾಜ್ಯ ಕರ್ನಾಟಕ ಮತ್ತು ಬೆಂಗಳೂರು. ಅದ್ರ ಮಧ್ಯೆ ನಾವು ಗೆಲ್ಲಬೇಕು ಅಂದರೆ ನಮಗೆ ಅತ್ಯಂತ ಶ್ರಮ ಹಾಕಿ ಸಿನಿಮಾ ಮಾಡಬೇಕಾಗಿದೆ. ಆ ಶ್ರಮ ಹಾಕಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಭರವಸೆಯಿಂದ, ಒಂದು ಆಸೆಯಿಂದ ನಾವು ಈ ಸಿನಿಮಾನ ಇದು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ತಾವೆಲ್ಲರೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಧನ್ಯವಾದ. ಈ ಅಶೋಕ್ ಕೆಣಿಯವರು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಂತರ ಆರ್ಟಿಸ್ಟ್ಗಳು ಅವರವರ ಇದನ್ನು ಹಂಚ್ಕೋತಾರೆ. ಥ್ಯಾಂಕ್ ಯು. ಶೂಟಿಂಗ್ ಇದು 35 ದಿವಸ ಒಂದು ಶೆಡ್ಯೂಲ್ ಹೊಸನಗರದಲ್ಲಿ ನಡೆಯುತ್ತೆ, ಶಿವಮೊಗ್ಗ ಹತ್ರ ಹೊಸನಗರ. ಸೊ ಇವೆಲ್ಲ ಮಾತಾಡಿದ್ಮೇಲೆ ನಾನು ಮತ್ತೆ ಸಿನಿಮಾ ಬಗ್ಗೆ ಹೇಳಿ ಎಲ್ಲೆಲ್ಲಿ ಏನೇನು ಅಂತ. ನಮಸ್ಕಾರ. ಒಂದು ಇಂಪಾರ್ಟೆಂಟ್ ಇದು ಫಿಲ್ಮ್ದು ಎಲ್ಲ ಆರ್ಟಿಸ್ಟ್ ನೋಡೀನಿ. ಹೀರೋ, ಹೀರೋಯಿನ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಲೊಕೇಶನ್ ಎಲ್ಲ ಕರ್ನಾಟಕದಲ್ಲಿದೆ, ಕನ್ನಡಿಗ ಇದ್ದಾರೆ. ಯೂಶ್ವಲಿ ಯಾವ್ದು ಕನ್ನಡ ಫಿಲ್ಮ್ ಇದ್ರೆ ಅವರು ಸೈಡ್ ಇಂಪೋರ್ಟ್ ತರ್ತೇವೆ. ಬಾಂಬೆ ಆಕ್ಟರ್ ಬರ್ತಾಳೆ, ಚೆನ್ನೈಲಿ ಬರ್ತಾಳೆ, ಅವರ ಇದಿರ್ತಾರೆ. ಐ ಆಮ್ ವೆರಿ ಪ್ರೌಡ್ ದಟ್ ಅಪೂರ್ವ ಇಸ್ ಆಕ್ಟಿಂಗ್ ಇನ್ ದಿಸ್. ಆಲ್ಸೋ ನಮ್ಮ ಫ್ರೆಂಡ್ ಭಾವನಾ, ತನುಜ ನಾವು ಭೇಟಿಯಾಗಿದ್ದು ಐಶ್ವರ್ಯ ಅಲ್ಲ, ಐಶ್ವರ್ಯ ಫಿಲ್ಮ್ನಲ್ಲಿ. ಅದು ನಿಯರ್ಲಿ 16 years ನಾವು ಸೇಮ್ ಕಾಣ್ತಮ್ಮ. ಚೇಂಜ್ ಆಗಿದೆ, ನಾವೆಲ್ಲ ಚೇಂಜ್ ಆಗಿದ್ದೇವೆ. ಭಾವನಾ ನಿಮ್ಗೆ ಅವಾಗ ಭೇಟಿಯಾಗಿದ್ದಲ್ಲ 100 years back. ಅವನು ನಮ್ಮ ಫ್ರೆಂಡ್ ಮತ್ತು ಅಪೂರ್ವ. ನೈಸ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ. ಮತ್ತು ಹಾರರ್ ಫಿಲ್ಮ್ಸ್ ಸಕ್ಸಸ್ ಆಗ್ತದೆ. ಮತ್ತು ಹೇಮಂತ್ ಏನೋ ಕ್ರಿಯೇಟಿವ್ ಮಾಡ್ತಾರೆ. ಇಂಟ್ರೊಡ್ಯೂಸ್ ಮಾಡಿದ್ದು ರಾಧಿಕಾ ಫಸ್ಟ್ ಅಲ್ಲ, ರಾಧಿಕಾ ಕುಮಾರಸ್ವಾಮಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಈಗ. ಸೊ ಆಲ್ ದ ಬೆಸ್ಟ್, ಆಲ್ ದ ಗುಡ್ ಲಕ್ ಮಾಡಲಿ. ಓಕೆ.
ರಾಧಿಕಾ ಸೆಕೆಂಡ್ ಸಿನಿಮಾ ನಾನು ಇಲ್ಲ ಫಸ್ಟ್ ಸಿನಿಮಾ ರಿಲೀಸ್ ಆಗಿದೆ ಸೆಕೆಂಡ್. ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದ್ರೆ ಅವರು ಫ್ರೀ ಮಾಡಿಕೊಂಡು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋದು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ಹಾಗೆ ತುಂಬ ಜನ ಬಂದಿದ್ರು, ಎಂ.ಎನ್. ಸುರೇಶ್ ಸರ್ ಆಗಿರ್ಬೋದು, ರಾಮ ಹರೀಶ್ ಎಲ್ಲ ತುಂಬ ಬಂದಿದ್ರು. ಸೊ ಹಾಗೆ ಸಿನಿಮಾ ಟೈಟಲ್ ನೋಡ್ತಾ ಇದ್ದೀರಾ, ನಾನಿನ್ನ ಬಿಡಲಾರೆ. ಇದರಲ್ಲೇ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನೋ ಇದೆ ಅಂತ ಹೇಳಿ. ನಾವೇನು ಹೇಳೋದೇ ಬೇಡ, ಸಿನಿಮಾದಲ್ಲಿ ಏನೋ ಇದೆ ಅಂತ ಗೊತ್ತಾಗುತ್ತೆ. ಮೇನ್ಲಿ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನ್ನ ಕಾರಣ ಆ ಒಂದು ಟೈಟಲ್, ಬಿಕಾಸ್ ಅದೊಂದು ದೊಡ್ಡ ಹೆಸರು ಮಾಡಿದಂತಹ ಸಿನಿಮಾ. ಆ ಒಂದು ಟೈಟಲ್ ಇಂದ, ಹಾಗೆ ಸಿನಿಮಾ ಕಥೆ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ ಹೇಮಂತ್ ಸರ್ ಅವರು. ನಾನು ಸರ್ ಬಗ್ಗೆ ಕೇಳಿದ್ದೀನಿ, ಅವ್ರ ಸಿನಿಮಾ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟಪಟ್ಟು ಸಿನಿಮಾ ಒಪ್ಕೊಂಡೆ. ಕತೆ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಸಿನಿಮಾ ಇನ್ನ ಶೂಟ್ ಮಾಡಿಲ್ಲ. ಸೊ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಈ ತರ ಸಿನಿಮಾ ಮಾಡೋದಕ್ಕೆ. ಬಿಕಾಸ್ ನಾನು ಬೇರೆ ಬೇರೆ ಜಾನರಲ್ಲಿ ಕೆಲಸ ಮಾಡಿದ್ದೀನಿ, ಬಟ್ ಹಾರರ್ ಸಿನಿಮಾದಲ್ಲಿ ಕೃಷ್ಣ ಟಾಕೀಸ್ ಬಿಟ್ರೆ ಈ ಸಿನಿಮಾ ಒಪ್ಕೊಂಡಿರೋದು ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಬಿಕಾಸ್ ಕತೆ ಹೇಳಬೇಕಾದ್ರೆ ತುಂಬಾ ಜಾಗ ಭಯ ಪಟ್ಟಿದ್ದೀನಿ, ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಸೊ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಕತೆ ಬಗ್ಗೆ ಹೇಳೋಕ್ಕಾಗೋದು. ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಇವಾಗಲೇ ಹೇಳಿದ್ರೆ, ಪಕ್ಕದಲ್ಲಿ ಡೈರೆಕ್ಟರ್ ಸರ್ ಇದ್ದಾರೆ, ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಸೊ ಒಂದಂತೂ ಹೇಳ್ತೀನಿ, ತುಂಬಾ ಸಖತ್ತಾಗಿರುತ್ತೆ. ಈ ತರ ಜಾನರ್ ತುಂಬಾ ದಿನ ಆಯ್ತು, ಇವಾಗ ಬೇರೆ ಬೇರೆ ಜಾನರಲ್ಲಿ ಬರ್ತಾ ಇದೆ, ಬಟ್ ಹಾರರ್ ಸಿನಿಮಾ ನಮ್ಮ ಇಂಡಸ್ಟ್ರಿನಲ್ಲಿ ಬಂದು ತುಂಬಾ ದಿನಗಳಾಯ್ತು. ಸೊ ಅದಂತ ಹೇಳ್ಬಲ್ಲೆ. ನನಗೂ ತುಂಬಾ ಎಕ್ಸೈಟ್ ಆಗಿದೆ, ಯಾಕೆಂದ್ರೆ ಭಯಾನಕ ಸೀನ್ಗಳನ್ನ ಮಾಡ್ಬೇಕಾದ್ರೆ ನಾವು ತುಂಬಾ ಫನ್ ಇಂದ ತುಂಬಾ ಖುಷಿಯಿಂದ ಮಾಡ್ತೀವಿ. ಅದೇ ಸೆಟ್ ಥಿಯೇಟರ್ ನೋಡಿದಾಗ ತುಂಬಾ ಭಯ ಆಗುತ್ತೆ. ಸೊ ಅವೆಲ್ಲಾನು ಮಜಾ ಮಾಡಕ್ ಕಾಯ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು. ನಮಸ್ಕಾರ. ನನಗೆ ಗೊತ್ತಿಲ್ಲ, ಅವ್ರು ಏನೋ ಹೇಳ್ತಾರೆ, ಇವ್ರೇನೋ ಹೇಳ್ತಾರೆ. ನೀವು ನನ್ನ ಪ್ರಶ್ನೆ ಮಾಡಿದ್ರೆ ಇನ್ನೇನೋ ಹೇಳ್ತೀನಿ. ಒಟ್ಟಲ್ಲಿ ಇಷ್ಟೇ ಹೇಳ್ತೀನಿ, ಬಹಳ ವರ್ಷಗಳಿಂದ ಹೇಮಂತ್ ಹೆಗಡೆ ಅವ್ರ ಬಗ್ಗೆ, ಅವ್ರು ಮಾಡಿರ್ತಕ್ಕಂತಹ ಕಾರ್ಯಗಳ ಬಗ್ಗೆ, ಅವ್ರು ಮಾಡಿರ್ತಕ್ಕಂತಹ ಚಿತ್ರಗಳ ಬಗ್ಗೆ ಎಲ್ಲ ಕೇಳಿದ್ದೆ. ನನ್ನ ಅದೃಷ್ಟ ಕೆಲವೇ ದಿವಸಗಳ ಹಿಂದೆ ಅವ್ರನ್ನ ಫೋನ್ ಮೂಲಕ ಮೊದಲನೇ ಬಾರಿ ನಾನು ಭೇಟಿಯಾಗಿದ್ದೆ. ಅವರು ಹೇಳಿದಂತಹ ಒಂದೆರಡು ಸಾಲಿನ ಈ ಪಾತ್ರದ ಬಗ್ಗೆ ನಾನು ಮುಂದಕ್ಕೆ ಅಲ್ಲಿ ಬಂದಾಗಲೇ ಕೇಳ್ತೀನಿ, ನೇರವಾಗಿ ಕೇಳ್ತೀನಿ ಅಂತ ಹೇಳಿದೆ. ಹಾಗಾಗಿ ಹೆಚ್ಚು ಗೊತ್ತಿಲ್ಲ. ಆದರೆ ಒಂದು ಹೇಳ್ತೀನಿ, ಒಂದು ತೂಕವಾದಂತಹ ಪೋಷಕ ಪಾತ್ರ, ಇದು ಕಥೆನ ಆಧರಿಸುವಂಥ ಒಂದು ಪಾತ್ರ. ಪೂರ್ತಿ ಕಥೆ ಇದರ ಮೇಲೆ ಆಧಾರ ಆಗಿರುತ್ತೆ, ಇದು ಜವಾಬ್ದಾರಿಯುತವಾದ ಒಂದು ಪಾತ್ರ ಅಂತ ಹೇಳಿದ್ರು. ಅವಾಗ ನಾನು ಅಂದ್ಕೊಂಡೆ, ನಾನಿನ್ನ ಬಿಡಲಾರೆ ಟೈಟಲ್ ಅಂತ ಅವರು ಹೇಳಿದ್ರು. ಅವರ ತಾಯಿ ಸರಸ್ವತಿ, ನಮ್ಮಪ್ಪ, ನಾನಿನ್ನ ಬಿಡಲಾರೆ, ಯಾವಾಗ ನೀನು ನಿರ್ದಿಷ್ಟವಾಗಿ ಶ್ರದ್ಧಾಪೂರ್ವಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೀಯ, ನಾನು ಖಂಡಿತ ನಿನ್ನ ಬಿಡಲ್ಲ ಅಂತ ಅವನು ಹೇಳಿದ್ದಾರೆ ಅಂತ ಹೇಳ್ಕೊಂಡು ನಾವು ಒಪ್ಪಿಕೊಂಡು ಈ ಪಾತ್ರ ಮಾಡ್ತಾ ಇದ್ದೀನಿ. ಶುಭ ಮಾಡಿ. I hope I continue to be one. I love to be a devil anyway. Devil returns. Yes. ಹೇಮಂತ್ ಹೆಗಡೆ ಅವರು ನನ್ನ ತುಂಬ ಹಳೆಯ ಆಪ್ತರಾದಂತಹ ಅಶೋಕ್ ಹೆಣ್ಣಿಯವರು, ಶಂಕರ್ ಅಶ್ವಥ್ ಅವ್ರ ಜೊತೆಗೆ ಇತ್ತೀಚೆಗೆ ನಾನು ತೆರೆಯನ್ನು ಹಂಚಿಕೊಳ್ಳುವ ಒಂದು ಭಾಗ್ಯನೂ ಸಂಖ್ಯೆ ದೊರಕಿತ್ತು. ಇಟ್ ವಾಸ್ ಅ ಪ್ಲೆಜರ್ ಟು ವರ್ಕ್ ವಿತ್ ಯು ಸರ್. ಹಾಗೆ ವೇದಿಕೆಯಲ್ಲಿ ನಡೆಯತಕ್ಕಂತಹ ಎಲ್ಲರಿಗೂ, ಅಪೂರ್ವ ಮತ್ತು ಇಲ್ಲಿ ತನುಜ, ಆಮೇಲೆ ಸುಚೇಂದ್ರ ಪ್ರಸಾದ್ ಅವರಿದ್ದಾರೆ, ಅವರಿಗೂ ಅವ್ರ ಜೊತೆಲಿ ನನ್ನ ಮೊದಲನೇ ಸಿನಿಮಾ, ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರೋದು. ಇವ್ರು ಏನು ಇವರು ಹಿಂಗ್ ಮಾಡ್ಬಿಟ್ರಲ್ಲ, ನಾನು ಒಂದ್ ಸ್ವಲ್ಪ ಏನೋ ಮಾತಾಡೋಣ ಅಂತ ಅನ್ಕೊಂಡ್ರೆ ಡೆವಿಲ್ ಅಂತ ಹೇಳ್ಬಿಟ್ಟು, ಈಗ ಡೆವಿಲ್ ತರನೇ ಮಾತಾಡ್ಬೇಕಾ ಅಥವಾ ಹೇಗ್ ಮಾತಾಡ್ಬೇಕು ನಾನು? ಈ ಪಾತ್ರ ಒಂದು ಬ್ರಾಹ್ಮಣ ಮಹಿಳೆಯ ಪಾತ್ರ, ಒಂದು ಮಧ್ಯವಯಸ್ಕ ಬ್ರಾಹ್ಮಣ ಮಹಿಳೆಯ ಪಾತ್ರ. ಅಂಡ್ ಇಟ್ ಗೋಸ್ ಬ್ಯಾಕ್
ಒಂದಷ್ಟು ಸಾಕಷ್ಟು ವರ್ಷಗಳ ಹಿಂದೆ ಐ ಥಿಂಕ್ ಸೆಟ್ ಇನ್ 80s ಅನ್ನೋ ಆ ಥರ ಒಂದು 80s ಅಲ್ಲಿ ಸೆಟ್ ಆಗಿರುವಂತಹ ನನ್ನ ಜೀವನವನ್ನು ತೋರಿಸುವಂಥ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದೀನಿ. ಅದು ಮಲೆನಾಡಲ್ಲಿ ಬ್ರಾಹ್ಮಣ ಮಹಿಳೆ ಅಂದರೆ ಒಂಥರ ನನಗೆ ಮನಸ್ಸಿಗೆ ತುಂಬ ಹತ್ತಿರ ಆಗಿರುವಂಥದ್ದು. ಯಾಕಂದ್ರೆ ನಾನು ಬೆಳೆದಿರೋದೇ ಅಲ್ಲಿ, ಹೆಚ್ಚಾಗಿ ನಾನು ಬ್ರಾಹ್ಮಣರ ವಟಾರದಲ್ಲ ಶಿವಮೊಗ್ಗದೆಲ್ಲ ಬೆಳೆದಿರೋದ್ರಿಂದ ಇಟ್ ವಾಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಲ್ಲಿ ಮಲೆನಾಡು ಅಂತಿದ್ದಂಗೆ ಇನ್ನೂ ತುಂಬ ಖುಷಿ ಆಯಿತು. I think I'm going to be really going to have fun. Are you going to join us as well? I'm afraid of devil. This one is a very lovable and a loving devil. Do you think so? I know you're a lovable person. ಹೇಮಂತ್ ಹೆಗಡೆ ಅವರು ತುಂಬ ವರ್ಷದ ಪರಿಚಯ. ಅವರು ಸುಮ್ಮನೆ ಹರಟೆ ಹೊಡಿತೀವಿ, ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಮನೆಗೂ ಎಲ್ಲ ಬಂದು ಹೋಗಿದ್ದಾರೆ. ಎಲ್ಲ ಥರ ವಿ ಬೀನ್ ಫ್ರೆಂಡ್ಸ್ ಫಾರ್ ಲಾಂಗ್ ಇಯರ್ಸ್. ಆದರೆ ಮೊದಲ ಬಾರಿಗೆ ನನಗೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ, ಅವ್ರ ಜೊತೆ ಹಾಗೂ ಅವರ ಅಡಿಯಲ್ಲಿ ಅವರ ನಿರ್ದೇಶನದಲ್ಲಿ ನನಗೆ ಕೆಲಸ ಮಾಡೋ ಒಂದು ಅವಕಾಶ ಸಹ ಕೊಡ್ತಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಇದಕ್ಕೆ ನಿರ್ಮಾಪಕ ವರ್ಗದಲ್ಲಿರುವಂತಹ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನ ತಿಳಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಸಂತೋಷ, ನೀವೆಲ್ಲರೂ ಬಂದಿದ್ದಕ್ಕೆ, ಭೇಟಿಯಾಗಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು. ಅದು ಸ್ಟೇ ಆದಾಗ ನಮ್ಮ ರಮಣ ಶ್ರೀ ಷಡಕ್ಷರಿ ಅವರು ಮಾಡಿ 3 ಲ್ಯಾಂಗ್ವೇಜ್ ಫೆಸ್ಟಿವಲ್ನ ನಾವು ಅವಾಗ ಹುಡುಗರು ಒಂದು 15 ಲಕ್ಷ ರೂಪಾಯಿನ ಒಟ್ಟು ಮಾಡಿ 3 ಲ್ಯಾಂಗ್ವೇಜ್ ಫೆಸ್ಟಿವಲ್ ನಭೂತನ ಭವಿಷ್ಯತೆ ಅಂತ ಮಾಡಿದ್ವಿ. ಸುಚಿ ಆವಾಗಿಂದ ನನ್ನ ಆತ್ಮೀಯ ಮಿತ್ರರು. ಬಟ್ ಇಷ್ಟು ವರ್ಷ ನಮ್ಮ ಜರ್ನಿಯಲ್ಲಿ ನಾವೆಲ್ಲರೂ ವರ್ಕ್ ಮಾಡೋಕ್ಕಾಗಿರಲಿಲ್ಲ. ಲಾಸ್ಟ್ ಇಯರ್ ನೆಟ್ವರ್ಕ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ. ಅದಾದಮೇಲೆ ನನ್ನ ಪರ್ಸನಲ್ ಲೈಫಲ್ಲಿ ಒಂದು ಟ್ರಾಜಿಡಿಯಾಗಿ ನಾನು ಆ ನೆಟ್ವರ್ಕ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಇರಬೇಕಿತ್ತು. 5 ಕಥೆಗಳ ಸಂಗಮ ಆಗಿ ಒಂದು ಕಥೆ ಮಾಡಬೇಕಿತ್ತು. ಅದಾದಮೇಲೆ ಈ ಸಿನಿಮಾದಲ್ಲಿ ಮತ್ತೆ ಅವ್ರ ಜೊತೆ ನಾನು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಸೊ ಇಟ್ಸ್ ಮೈ ಪ್ರಿವಿಲೇಜ್. ಶಶಿ ಪ್ಲೀಸ್. ನಮಸ್ಕಾರ. ನಿಡುಗಾದ ಸ್ನೇಹಿತರು, ನಿರ್ದೇಶಕರು ಪರಸ್ಪರ ಹೇಳಿಕೊಂಡು ಮಾತೇ ಶೀರ್ಷಿಕೆಯಾಗಿ ನಾ ನಿನ್ನ ಬಿಡಲಾರೆ ಅಂತ ಆಗಿದೆ. ಅವರು ನನ್ನ ಬಿಟ್ಟಿಲ್ಲ, ನಾನು ಅವ್ರಿಗೆ ಬಿಡಲಿಲ್ಲ. ಬಂದದ್ದು ಅದಕ್ಕಾಗಿ ನಾನು ಇನ್ನು ಅವ್ರ ಚಿತ್ರ ಮಾಡಿದ ನಂತರ ಸಹೃದಯ ಪ್ರೇಕ್ಷಕ ವರ್ಗ ಅವರು ಅದೇ ಉಚ್ಚಾರ ಮಾಡಿ ಅದನ್ನು ಅವರು ನಾನಿಂದ ಬಿಡಲಾರೆ ಅಂತ ಕೈಗೆ ನಡೆಸಲಿ ಅಂತ ಹರಿಸ್ತೀನಿ. ಒಳ್ಳೆಯದು. ಒಂದಾಗಿ ಈ ಸಿನಿಮಾದಲ್ಲಿ ನಾನು ಪ್ರಥಮ ಬಾರಿಗೆ ಒಬ್ಬ ಬೇರೆ ರೈತರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಸಿನಿಮಾದಲ್ಲಿ ನನ್ನ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ನನ್ನದೇ ಇತ್ತು. ಈ ಸತಿ ಸ್ಕ್ರೀನ್ ಪ್ಲೇನಲ್ಲಿ ಗಜೇಂದ್ರ ಗುಂಜೂರು ಅಂತ ನಮ್ಮ ರೈತರಿದ್ದಾರೆ, ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಭಾಳ ಟ್ಯಾಲೆಂಟೆಡ್ ರೈತರು. ಸೊ ನಾವಿಬ್ಬರು ಇದ್ರೆ ನಾವು ಎಲ್ಲೋ ರೂಮ್ ಹಾಕಿ ಕುತ್ಕೋಬೇಕು ಅಂದಾಗ ರೇವಂತ್ ಅವರು ಪಾಪ ರೂಮ್ ಯಾಕೆ ಹಾಕ್ತೀರಿ, ನನ್ನ ಆಫೀಸೇ ಇದೆ ಬನ್ನಿ ಅಂತ ತಿಂಗ್ಳುಗಟ್ಟಲೆ ನಮಗೆ ಬರೀ ಸ್ಕ್ರಿಪ್ಟ್ ಜೊತೆ ಗೊತ್ತಲ್ಲ ನಿಮಗೆ, ಬಾಕಿ ಎಲ್ಲ ಸವಲತ್ತುಗಳನ್ನ ಒದಗಿಸಿ ಪಾಪ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಸೊ ಅವರಿಗೆ ಧನ್ಯವಾದ. ನಮ್ಮ ಅತ್ಯಂತ ಆತ್ಮೀಯರಿಗೆ ಅವರು 2 ಮಾತು ಹೇಳಬೇಕು ಅಂತ. ಪ್ರಿಯರಾದ ಶ್ರೇಣಿಯವರೇ, ನಮ್ಮ ಕನ್ನಡ ಚಿತ್ರರಂಗದ ಚರಿತ್ರ ನಟರು ಮತ್ತು ಭೀಷ್ಮಗ್ರಂಥ ಪಿತಾಮಹರವಾದ ಅಶ್ವತ್ಥರವರ ನಮ್ಮ ನೆಚ್ಚಿನ ಅಭಿಮಾನಿ ನಟರವರು. ಅವರ ಪುತ್ರ ಶಂಕರ್ ಅಶ್ವಥ್ ಕೂಡ ಏನು ಕಡಿಮೆ ಇಲ್ಲ, ತಂದೆ ಹೆಸರು ಉಳಿಸುವಂಥ ಪ್ರತಿಭಾನ್ವಿತ ನಟರು. ಜೊತೆಗೆ ಇವತ್ತು ಭಾವನ ನಂದಿನಿ ರಾಮಣ್ಣ ಮೂಲ ದಾವಣಗೆರೆಯಲ್ಲಿ ಅವರ ಮೊದಲನೇ ಸಿನಿಮಾ ನೀ ಬಿಡದ ಮಲ್ಲಿಗೆಗೆ ಕೋಳೂರು ರಾಮಕೃಷ್ಣ ದಾವಣಗೆರೆಗೆ ಬಂದಾಗ ನಾನು ಅವರು ಮನೆಗೆ ಭೇಟಿ ಕೊಟ್ಟಿದ್ವಿ. ಸ್ವಿಮ್ಮಿಂಗ್ ಪೂಲ್ ಹತ್ರ ಮನೆ. ಸೊ ಸಿನಿಮಾ ಎಂಟ್ರಿ ಆಗೋಕ್ಕೆ ಮುಂಚಿನಿಂದಲೂ ನಮ್ಮ ದಾವಣಗೆರೆ ಕಾಲೇಜು ಮತ್ತು ಮಿಸ್ ದಾವಣಗೆರೆ ಆಗಿದ್ರು ಅವರು ಕಾಲೇಜಿಂದ. ನನ್ನ ಮಗಳು ಅವ್ರದ್ದು 1 ಇಯರ್ ಡಿಫರೆನ್ಸ್ ಕಾಲೇಜಲ್ಲಿ. ಸೊ ಆವಾಗಿಂದನೂ ಪರಿಚಯ ಇರ್ತಕ್ಕಂಥ ನಮ್ಮ ನಂದಿನಿ ರಾಮಣ್ಣ ಭಾವನಾ ಆಗಿ ಇವತ್ತು ಅಭಿನಯದಲ್ಲಿ ತುಂಬ ಒಳ್ಳೆಯ ಹೆಸರು ಗಳಿಸಿದ್ದಾರೆ, ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಒಂದು ಪೊಲೀಸ್ ಪಾತ್ರ, ಸಿನಿಮಾ ಹೆಸರು ಜ್ಞಾಪಕ ಇಲ್ಲ, ಅದು ಏನು ಉತ್ತರ ಕರ್ನಾಟಕದ ಭಾಷೆ, ಖಡಕ್ ಭಾಷೆ, ಹ್ಯಾಟ್ಸ್ ಆಫ್. ದಾವಣಗೆರೆ, ಶಿವಮೊಗ್ಗ, ಭದ್ರಾವತಿ ಕಡೆ ಆಗ್ಬಿಟ್ಟು ನೀವು ಆ ಭಾಷೆಯಲ್ಲಿ ಆ ಪಾತ್ರದಲ್ಲಿ ಖಡಕ್ಕಾಗಿ ಮಾಡಿದ್ದೀರಿ. ಹ್ಯಾಟ್ಸ್ ಆಫ್. ತುಂಬ ನನಗೆ ಇಷ್ಟ ಆಯಿತು. ಸೊ ಹೀಗೆ ಹಳಬರು ಹೊಸಬರು ಎಲ್ಲರೂ ಇವತ್ತೊಂದು ತಂಡ ಸೇರ್ಕೊಂಡಿದ್ದೀವಿ. ಈಗ ಚಿತ್ರ ನಾನಿನ್ನ ಬಿಡಲಾರೆ ಮುಂಚೆ ಇತ್ತಲ್ಲ
ಮತ್ತೆ ಯಾಕೆ ಚೇಂಜ್ ಮಾಡ್ಬೋದಲ್ಲ ಅಂತ ಹೇಳಿದೆ ನಾನು ಇವರಿಗೆ. ಅವರು ಇಲ್ಲ ಅದು ಅದೇ ಸೂಕ್ತ ಈ ಕತೆಗೆ ಅಂತ. ಸರಿ, ಅದ್ರ ಮೇಲೆ ಇನ್ನೊಂದೇನೆಂದರೆ ಒಂದೇ ಸಿನಿಮಾ ಹೆಸರಿನಲ್ಲಿ 2-3 ಸಿನಿಮಾಗಳು ಬಂದಿದ್ದಾವೆ. ಡಾನ್ ಕೂಡ ಬಂತಲ್ಲ, ಹಾಗೆ ಬೇಕಾದಷ್ಟು ಬಂದಿದ್ದಾವೆ, ಅದಕ್ಕೆ ತೊಂದರೆ ಏನಿಲ್ಲ. ಎನಿವೆ ಅವರು ಕತೆ ಹೇಳಿದರೆ ಕತೆ ಮಾಡ್ತಾ ಸರಿ ಈ ಟೈಟ್ಲ್ ಬಿಟ್ಟರೆ ಬೇರೆ ಹೊಂದಲ್ಲ ಅಂತ ನನಗೂ ಅನ್ನಿಸ್ತು. ನಮಗೆಲ್ಲ ಒಟ್ಟಿಗೆ ಗಜೇಂದ್ರ, ಹೇಮಂತು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ತಾನೆ ಇದ್ದೀವಿ. ಅವರು ಮಾಡಿದ್ದಾರೆ. ನಾನು ಒಂದು 15 ಸಿನಿಮಾನ ಮಾಡಿದ್ದೀನಿ. ಆದರೆ ಹೇಮಂತ್ ಜೊತೆಗೆ ಇದೇ ಮೊದಲನೇ ಸರಿ ನನಗೆ ಅವಕಾಶ ಸಿಕ್ಕಿರೋದು. ಈ ಮನುಷ್ಯ ನೋಡೋಕ್ಕೆ ಇರ್ತಾರೆ. ನಮ್ಮ ನಾಣಿ ಸಿನಿಮಾ ಶೂಟಿಂಗ್ ಹೋಗಿದ್ದೀನಿ ನಾನು. ಒಂದೇ ಒಂದು ಗೆಸ್ಟ್ ರೋಲ್ ಮಾಡಿದ್ದೆ ಅದರಲ್ಲಿ. ಅಲ್ಲಿ ನೋಡಿದ್ರೆ ಈ ಮನುಷ್ಯನೇ ಬೇರೆ. ಈಗ ನೋಡಿದ್ರೆ ಪ್ಲೇ ಬಾಯ್ ಕಣ್ಣ ಕಾಣ್ತಾರೆ. ವರ್ಕಿಗೆ ಇಟ್ಕೊಂಡು ಬಿಟ್ಟರೆ ಡೆವಿಲು ಅವರು. ನಾನಿನ್ನ ಬಿಡಿದಾರೆ ಡೆವಿಲ್ ಅವರು. ಇವ್ರು ವರ್ಕ್ ಡೆವಿಲ್. ಈ ಮನುಷ್ಯ ಎಷ್ಟು ಇನ್ವಾಲ್ವ್ಮೆಂಟ್ ತೊಗೊಂಡು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಆ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಬರೋತಕ್ಕ ಬಿಡಲ್ಲ ಯಾರಾದರೂ ಕೂಡ. ಅಂಥ ಒಂದು ಇನ್ವಾಲ್ವ್ಮೆಂಟು ಅವರು ಒಂದು ನಿರ್ದೇಶನಕ್ಕೆ ಇಳಿದಾಗ ಅವರು ನಾನು ಕಂಡಿದ್ದೀನಿ ಅವ್ರ ಹತ್ರ. ಮನುಷ್ಯ ಆಮೇಲೆ ತುಂಬ ಇವರು ಈ ವಯಸ್ಸಿಗೆ ತುಂಬ ಸಾಧನೆ ಮಾಡಿದ್ದಾರೆ. ಬಾಂಬೆ ಇಟ್ಕೊಂಡು ಅಲ್ಲಿ ದೊಡ್ಡ ಪ್ರಾಜೆಕ್ಟ್ನೆಲ್ಲ ಮಾಡಿಬಿಟ್ಟು ಇಲ್ಲಿ ಬಂದು ಕನ್ನಡ ಇಂಡಸ್ಟ್ರಿ ಒಳಗೆ ಇವತ್ತಿನ ಸಂಕಷ್ಟ ದಿವಸಗಳಲ್ಲಿ ಇಷ್ಟು ವರ್ಷ ಈತ ಉಳ್ಕೊಂಡು ಬಂದು ಬೆಳಗೊಂಡು ಇವತ್ತು ಇಷ್ಟು ಸಾಧನೆ ಮಾಡಿ ಮತ್ತೆ ಇನ್ನೂ ಕೂಡ ಇಂಡಸ್ಟ್ರಿ ಒಳಗೆ ಕನ್ನಡ ಚಿತ್ರಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಹಳಬರು ಹೊಸರು ಅಂತ ಪ್ರಶ್ನೆ ಇಲ್ಲ. ಪಾತ್ರಕ್ಕೆ ಸೂಕ್ತವಾದ ವ್ಯಕ್ತಿಗಳನ್ನ ಆಯ್ದುಕೊಂಡವ್ರಿಗೆಲ್ಲ ಅವಕಾಶ ಕೊಟ್ಟು ಒಂದು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಪ್ರಯತ್ನ. ನಾನು ಕೂಡ ಜೊತೆಗೆ ಇದ್ದು ಎಲ್ಲ ತಿಳ್ಕೊಂಡಿದ್ದೀನಿ. ಈಗ ನಾನಿನ್ನ ಬಿಡಲಾರೆಗೆ ನೀವೆಲ್ಲರೂ ಕೂಡ ನಾವು ನಿಮ್ಮನ್ನು ಈ ಚಿತ್ರವನ್ನು ಬಿಡಲಾರೆವು ಅಂತ ಹೇಳಿ ಮುಂದೆ ಉತ್ತೇಜನ ಕೊಡಬೇಕು. ಮತ್ತು ಮಾಧ್ಯಮದವರು ಕೂಡ ಇದಕ್ಕೆಲ್ಲ ಸಾಕಷ್ಟು ಉತ್ತೇಜನ ಕೊಡಬೇಕು. ನಾನು ಮಾಧ್ಯಮದಲ್ಲೂ ಇದ್ದೀನಿ, ನಾನು ವಕೀಲರಾಗಿದ್ದರೂ ಕೂಡ ಎಲ್ಲ ಫೀಲ್ಡ್ನಲ್ಲೂ ಇದ್ದೀನಿ. ಸೊ ನಮ್ಮ ಹೇಮಂತನ ಪ್ರಯತ್ನಕ್ಕೆ, ನಮ್ಮ ತಂಡಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿ ಉತ್ತೇಜನ ಮಾಡಿ ಬೆಂಬಲ ಕೊಡಬೇಕಾಗಿ ನನ್ನ ವಿನಂತಿ. ನಮ್ಮ ಸುನೀಲ್ ಕುಮಾರ್ ಜೆ.ಕೆ ಬಹಳ ಈ ಸಿನಿಮಾಗೋಸ್ಕರ ವರ್ಕ್ ಮಾಡಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಹಲವಾರು ಹೊಸ ಪ್ರತಿಭೆಗಳು, ನಮ್ಮ ಶ್ರೀಧರ್ ಇದ್ದಾರೆ, ತುಂಬ ಹೊಸ ಪ್ರತಿಭೆಗಳು ಈ ಸಿನಿಮಾದಲ್ಲಿ ನಾನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇನೆ. ನಮ್ಮ ಸಂಜಯ್ ಬಾಬು ಅವರು, ಎಲ್ಲರಿಗೂ ಧನ್ಯವಾದ. ಹಾಗೆ ನಿಮ್ದೇನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹಿಸ್ಟ್ರಿ ಮಾಡಬೇಕು ಅಂತ ಹೊರಟಿದ್ದು, ಒಂದು ಮರ್ಡರ್ ಮಿಸ್ಟ್ರಿ ಒಂದು ಕಥೆನೂ ರೆಡಿ ಆಗಿತ್ತು. ಒಂದು 2 ತಿಂಗಳಿಂದ ಲಾಂಚ್ ಆಗಬೇಕಾಗಿತ್ತು. ಆಮೇಲೆ ನಾನು ಯೂಶ್ವಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ಮೇಲೆ 2 months I don't visit it. ಯಾಕೆಂದರೆ ಹೆತ್ತವ್ರಿಗೆ ವಿಘ್ನ ಮತ್ತು ಸ್ಕ್ರಿಪ್ಟ್ ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತೆ. 2 ತಿಂಗಳಾದಮೇಲೆ ಅದ್ರಲ್ಲಿ ಕೋರೆ ಏನೋ ಇದು ಸರಿ ಇಲ್ಲ ಅಂತ ಹೇಳಿ ಅನ್ಸಕ್ಕೆ ಶುರುವಾಗುತ್ತೆ. ಆಮೇಲೆ ಈ OTT ಪ್ಲಾಟ್ಫಾರ್ಮಲ್ಲಿ ಇವಾಗ ಏನಾಗಿದೆ, ದೇರ್ ಇಸ್ ಎ ಫ್ಲಡ್ ಆಫ್ ಮರ್ಡರ್ ಮಿಸ್ಟ್ರೀಸ್. ಸಿಕ್ಕಾಪಟ್ಟೆ ಜನ ಮರ್ಡರ್ ಮಿಸ್ಟ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೇನಂತ ನಾವೆಲ್ಟಿ ವ್ಯಾಲ್ಯೂ ಇಲ್ಲ ಅನ್ನಿಸ್ತು. ಅವಾಗ ಯಾಕೆ ಒಂದು ಕನ್ನಡದಲ್ಲಿ ತುಂಬ ದಿವಸ ಆಯಿತು ಒಂದು ಒಳ್ಳೆ ಚಿಲ್ಲಿಂಗ್ ಹಾರರ್ ಸಿನಿಮಾ, ಅಂದರೆ ಸುಮ್ಮನೆ ಈ ರೆಗ್ಯುಲರ್ ಹಾರರ್ ಪ್ಯಾಟರ್ನ್ ಬಿಟ್ಟು ತುಂಬ ಒಂದು ವಿಭಿನ್ನವಾದ ಅನುಭವ ಕೊಡುವಂಥ ಒಂದು ಹಾರರ್ ಫಿಲ್ಮ್ ಮಾಡಬೇಕು ಅಂತ ಅನಿಸಿದ್ರಿಂದ ಇದು ಹುಟ್ಟಿದ್ದು. ಮೊದಲಿಗೆ ನಾನೇನೋ ಬಿಡೋಂದ್ರೆ ನಾವು ಟೈಟ್ಲ್ ಇರಲಿಲ್ಲ. ಕತೆ ಮಾಡ್ತಾ ಇಡೀ ಕತೆ ಮುಗಿದ ಮೇಲೆ ಇಟ್ ಕೇಮ್ ಔಟ್ ಆಸ್ ವೆರಿ ಸ್ಟ್ರಾಂಗ್ ರಿವೆಂಜ್ ಸ್ಟೋರಿ. ಸೊ ಆವಾಗ ಇದಕ್ಕೆ ನಾನಿನ್ನ ಬಿಡಲಾರೆ ಅಂತ ಹೆಸರಿಟ್ಟರೆ ಭಾಳ ಆಗ್ತಾಗಿರುತ್ತೆ ಅನಿಸಿ ನಾವು ಬಿಟ್ಟಿದ್ದು. ಇದು ತುಂಬ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಇನ್ನು ಕಿಶೋರ್ ಇದ್ದಾರೆ ಇದರಲ್ಲಿ, ಮಕರಂದ್ ದೇಶಪಾಂಡೆ ಇದ್ದಾರೆ. ಒಂದು ಪಾತ್ರಕ್ಕೆ ನಾವು ಇವ್ರನ್ನ ನಾಜರ್ ಅವರು ಕೂಡ ಟ್ರೈ ಮಾಡ್ತಾ ಇದ್ದೀವಿ. ಸೊ ಕಿಶೋರ್ ಅವರು ಒಪ್ಕೊಂಡಿದ್ದಾರೆ, ಮಕರಂದ್ ದೇಶಪಾಂಡೆ ಅವರು ಒಪ್ಕೊಂಡಿದ್ದಾರೆ. ಅನಿವಾರ್ಯ ಕಾರಣ ಬೇರೆ ಬೇರೆ ಶೂಟಿಂಗಲ್ಲಿ ಇರೋದ್ರಿಂದ ಬೇರೆ ಬಂದಿಲ್ಲ. ನಮ್ಮ ಶರತ್ ಲೋಹಿತಾಶ್ವ ಇದ್ದಾರೆ. ಸೊ ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿದೆ. ಒಂದು ಚಿಕ್ಕ ಮಗು ಬೇರೆ ಬರುತ್ತೆ, ಅದು ಒಂದು ದೊಡ್ಡ ಕ್ಯಾರೆಕ್ಟರ್ ಇದೆ ಅದರಲ್ಲಿ. 34 ದಿವಸ ಸಾಗ ಶಿವಮೊಗ್ಗ ಹತ್ರ ಹೊಸನಗರ ಅಂತ ಒಂದು 150 ವರ್ಷದ ಹಳೆಯ ಕಾಲದ ಕಂಬದ ಮನೆ ಸಿಕ್ಕಿದೆ. ಅದೇ ಮೇನ್ ಇದು ನಡೆಯೋದು. ಅದು ಬಿಟ್ಟು 1-2 ದಿವಸ ಬೆಂಗಳೂರಲ್ಲಿ ಶೂಟಿಂಗ್ ಇರುತ್ತೆ. ರಾಘವ್ ಶರ್ಮಾ ಅಂತ ಒಂದು ಕ್ಯಾರೆಕ್ಟರ್, ಒಂದು ಮಗುವಿನ ತಂದೆ, ನನ್ನ ವೈಫ್ ಪಾತ್ರನ ಇವ್ರು ಮಾಡ್ತಾ ಇದ್ದಾರೆ. ಸೊ ಅಷ್ಟು ಹೇಳ್ಬಾರ್ದೆ. ಅದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಕಾರಣಾಂತರಗಳಿಂದ ಇಲ್ಲಿ ತನ್ನ ಹುಟ್ಟೂರಿಗೆ ಬರಬೇಕಾಗುತ್ತೆ. ಅಲ್ಲಿ ಇದ್ರದ್ದಾಗುತ್ತೆ ಕಥೆ ಆಗ್ತದೆ. 3 ಸಾಂಗ್ಸ್ ಇದೆ. ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಇದೆ. DOP ಕೃಷ್ಣ ಭಂಜನ್ ಅಂತ ನಮ್ಮ ನಾಣಿ ಮದುವೆ ಪ್ರಸಂಗಕ್ಕೂ ಮಾಡಿದ್ರು. ಅವ್ರದ್ದು ಏನಂದರೆ ಅವರು ಇಂಡಿಯಾ ಟಾಪ್ ನಂಬರ್ 1 ಆ್ಯಡ್ ಕ್ಯಾಮರಾ, ಈ ನೈಕಿ ಆ್ಯಡ್ಸ್ ಎಲ್ಲ ಅವರೇ ಮಾಡೋದು. ಆದರೆ ಅವರು ಕನ್ನಡಿಗರು.
ಅವ್ರ ತಾಯಿದು ಒಂದೇ ಆಸೆ, ನನ್ನ ಮಗ ಕನ್ನಡ ಸಿನಿಮಾ ಮಾಡಬೇಕು ಅಂತ. ಸೊ ಹಾಗಾಗಿ ಅವರು ಒಂದು ದಿವಸದ ಫೀಸು ಕೂಡ ನಾವು ಈ ಸಿನಿಮಾಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಆದರೂ ಅವರು ನಮಗೋಸ್ಕರ ಬಂದು ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಬ್ರಿಲಿಯಂಟ್ ಕ್ಯಾಮ್ರಾಮನ್. ಇನ್ನು ಆರ್ಟು ಮಿಕ್ಕಿದ್ದ ಇದೆಲ್ಲ ಇನ್ನು ಆಯ್ಕೆ ನಡೀತಾ ಇದೆ. ಜುಲೈ ಎಂಡಿಂದ ಶೂಟಿಂಗ್, ಸ್ವಲ್ಪ ಮಳೆ ಕಮ್ಮಿ ಆದ್ಮೇಲೆ ಜುಲೈ ಎಂಡ್. ಇಲ್ಲಿ ಆಷಾಢಕ್ಕಿಂತ ಮುಂಚೆ ಮುಹೂರ್ತ ಮಾಡ್ಬಿಡೋಣ ಅಂತ. ಇನ್ನು ಏನಾದ್ರು ಕೇಳಿ ಮುಗಿದಾಯ್ತಲ್ಲ, ಇನ್ನೇನು ಅವರು ಗೊತ್ತಲ್ಲ ಅದು. ಈಗ ಇನ್ನೊಂದು ರಿಜಿಸ್ಟರ್ ಆಗಿದೆಯಂತೆ, ಬಟ್ ಈಗ ಚೇಂಬರ್ಲಿರೋ ರೂಲ್ಸ್ ಏನಂದ್ರೆ ಯಾರು ಫಸ್ಟ್ ರಿಲೀಸ್ ಮಾಡ್ತಾರೋ ಅವ್ರ ಟೈಟ್ಲು. ಸೊ ಹಾಗಾಗಿ ನಮ್ದು ಸ್ಟಾರ್ಟ್ ಟು ಫಿನಿಶ್ ಮಾಡಿ ರಿಲೀಸ್ ಮಾಡೋ ಇರೋದ್ರಿಂದ ಸೊ ಹಾಗಾಗಿ ನಮ್ದು ಸ್ಟಾರ್ಟ್ ಟು ಫಿನಿಶ್ ಬೇಗ ರಿಲೀಸ್ ಮಾಡ್ತೀವಿ ಅನ್ನೋ ನಂಬಿಕೆ ಇರೋದ್ರಿಂದ ಅಕಸ್ಮಾತ್ ಅವ್ರು ರಿಲೀಸ್ ಮಾಡಿಬಿಟ್ರೆ ನಾವು ಸ್ವಲ್ಪ ಹೆಚ್ಚಿಗೆ ಚೇಂಜ್ ಮಾಡ್ಬೇಕಷ್ಟೇ. ಹೌದು, 10 ವರ್ಷ ಗ್ಯಾಪ್ ಇರ್ತಾರೆ. ಹ್ಮ್, ಹಾಂ 6 ವರ್ಷ. ನನ್ ನೋಡಿ ಬಂದಿದ್ದೇ ಗೊತ್ತಿಲ್ಲ ಆಕ್ಚುಲಿ, ನಾನು ನಮ್ದೇ 2ನೇದು ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು. ಹೌದು ಹೌದು. ಅಲ್ಲ ಏನಿರುತ್ತೆ ಸರ್, ನಿಮಗೆ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಕತೆಗೆ ತುಂಬಾ ಮತ್ತು ಸಣ್ಣ ಮಾರ್ಕೆಟಿಂಗ್ ಗಿಮಿಕ್ಕು ಇರುತ್ತೆ. ಆಸ್ ಎ ಕಮರ್ಷಿಯಲ್ ಮೇಕರ್ ನಾವು ಅದನ್ನು ಯೋಚನೆ ಮಾಡ್ತೀವಲ್ಲ. ಸೊ ನಾಟ್ ದಟ್ ಹಾಂ ಹೌದು, ಯಾಕಂದ್ರೆ ಅದೊಂದು ಸಣ್ಣದಿರುತ್ತೆ. ಸೊ ಬಟ್ ಕತೆ ತುಂಬ ಆಗ್ತಾರೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ನಾನೇನು ಬಿಡಲ್ಲ ಅಂತ. ಗ್ರಾಫಿಕ್ಸ್ ತುಂಬ ಇದೆ. ಅಂದ್ರೆ ಈಗಿನ ಕತೆ ಇರುತ್ತೆ, ನಾನೇನು ಬಿಡಲ್ಲ ಮತ್ತೆ ರಾಘವೇಂದ್ರ ಅಂತ ಹೋಗ್ಬಿಟ್ರೆ ಕಷ್ಟ. ಇದು ಸ್ವಲ್ಪ ಈಗಿನ ಜನರೇಷನ್. ಯಾಕಂದ್ರೆ ನನ್ನ ಮಗಳಿಗೆ ಕೇಳಿದೆ, ನಾನು ಏನಾದ್ರು ಟೈಟಲ್ ಒಂದು ಸರಿ ಗೋಸ್ಟ್ 2.0 ಈ ಸರಿ ಇದೆ ನೋಡು ಹಂಗೆ. ಸೊ ಅಡ್ವಾನ್ಸ್ ಗೋಸ್ಟ್. ಅಯ್ಯೋ ನೀವು ಕಾಂಟ್ರವರ್ಸಿ ಬೇಡ ಮೇಡಮ್. ಅಲ್ಲ ಇವರು ಮೋದಿ 3.0 ಅಂತಿದ್ರೆ ನಮ್ದು ಬಂದ. ಓ ಸೊನ್ನೆ ಇಲ್ಲ ಅದು ಇಷ್ಟೇ ದೇವರ ನನಗೂ ಗೊತ್ತಿಲ್ಲ. ಗೋಸ್ಟ್ 2 ಬರ್ತಾ ಇದೆ. ಗೋಸ್ಟ್ 2.0 ಅಂದ್ರೆ ಐ ಥಿಂಕ್ ಇಟ್ಸ್ ಅ ಟೆಕ್ ವರ್ಡ್ ವಿಚ್ ರಿಪ್ರೆಸೆಂಟ್ ದ ನೆಕ್ಸ್ಟ್ ಜನರೇಷನ್. ಸುಚಿ ಏನಾದ್ರು ಗೊತ್ತಾ? ನಮಗೆ ಬುದ್ಧಿವಂತರ ಹೊರಗೆ ಇವತ್ತು ಕಾಲೇಜ್ನಲ್ಲಿ ಸಬ್ಜೆಕ್ಟ್ ಸ್ಟಡಿ ಮಾಡ್ತೀವಿ ನೀವು. ಮ್ಯಾಥಮೆಟಿಕ್ಸ್ 1.0, 2.0 ಡಿಪೆಂಡ್ಸ್ ಆನ್ ದ ಲೆವೆಲ್. ಹಾಗೆ ಹೌ ಮೆನಿ ಟೈಮ್ಸ್ ಮ್ಯಾಥಮೆಟಿಕ್ಸ್ ಮೋದಿ 1.0 ಫಸ್ಟ್ ಟೈಮ್, 2.0 ಸೆಕೆಂಡ್ ಟೈಮ್, 3.0 ಥರ್ಡ್ ಟೈಮ್ ಆಗಿ ಲೆವೆಲ್ ವರ್ಷನ್ ಡಿಫ್ರೆಂಟ್ ವರ್ಷನ್. ಅದು ಈ ಸಾಫ್ಟ್ವೇರ್ ವರ್ಷನ್ ಇಂದ ಬಂದಿರೋದು ಇದು ಅಲ್ವಾ? ಮೈಕ್ರೋಸಾಫ್ಟ್ 2.0, ವಿಂಡೋಸ್ 2.0 ಅಂತ ಕರೆಕ್ಟ್. I don't know why they call it O. ಸಿನಿಮಾ ಕೋಪ ಮಾಡ್ಕೋತಾರೆ. ಒಂದೇ ಹೀರೋಗೆ ಸಿನಿಮಾಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಟ್ಸ್ ಅ ಪ್ಲೆಜರ್ ಟು ಹ್ಯಾವ್ ಹರ್ ಆನ್ ಬೋರ್ಡ್.